ಶಿವಮೊಗ್ಗ ಜಿಲ್ಲೆಯ ರೈತರ ದೈನಂದಿನ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಇಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಗೋಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿಸಿ ಕಚೇರಿ ಎದುರು ರಸ್ತೆ ತಡೆ ನಡೆಸಿದರು. ನಂತರ ಶಿವಮೊಗ್ಗ ಡಿಸಿಗೆ ಮನವಿ ಸಲ್ಲಿಸಲಾಯಿತು. ಅತಿವೃಷ್ಟಿಯಿಂದ ಹಾಗೂ ಅನಾವೃಷ್ಟಿಯಿಂದ ಕೊಳೆತು ಹೋದ ಭತ್ತದ ಗಿಡಗಳು ಮತ್ತು ಸರ್ಕಾರದ ವೈಫಲ್ಯಗಳು ಎಂದು ಫ್ಲೆಕ್ಸ್ ಹಿಡಿದುಕೊಂಡು ಬಂದ ಪ್ರತಿಭಟನಾಕಾರರು ವಿದ್ಯುತ್ ಪೂರೈಕೆ ಮತ್ತು ನೀರಾವರಿ ಸಮಸ್ಯೆ, ಅಡಿಕೆ ಬೆಳೆ ರೋಗಕ್ಕೆ ಹಾನಿಯಾದವುಗಳಿಗೆ ಪರಿಹಾರ, ಖರೀದಿ ಕೇಂದ್ರ ಆರಂಭ, ಬೆಂಬಲ ಬೆಲೆ ಹಾಗೂ ಕಾಡಾನೆ ಮತ್ತು ವನ್ಯಜೀವಿಗಳ ಹಾವಳಿಯಿಂದ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ದಿನಕ್ಕೆ ಕನಿಷ್ಠ 7 ಗಂಟೆಗಳ ಕಾಲ ಗುಣಮಟ್ಟದ 3 ಫೇಸ್ ವಿದ್ಯುತ್ ಪೂರೈಕೆ ಆಗಬೇಕೆಂದು ಮತ್ತು ಕೆರೆಕಟ್ಟೆಗಳ ಹೂಳೆತ್ತಬೇಕೆಂದು ಸಹ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಪ್ರತಿಭಟನೆಯಲ್ಲಿ ಮಹಿಳೆಯರು, ಸಾರ್ವಜನಿಕರು, ರೈತರು ಸೇರಿದಂತೆ ಬಿಜೆಪಿಯ ಪ್ರಮುಖ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಎರಡು ಸಾಲಿನಲ್ಲಿ ಪ್ಲೇಕಾರ್ಡ್ಸ್ ಗಳನ್ನ ಹಿಡಿದು 2 ಸಾಲುಗಳಲ್ಲಿ ಘೋಷಣಾ ಪತ್ರಿಕೆಗಳನ್ನು ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಬೇಕು. ಒಂಚೂರು ಈ ಕಡೆಗೆ ಘೋಷಣೆಗಳೊಂದಿಗೆ ತೆರಳಬೇಕು. ಅದನ್ನೆಲ್ಲ ಭಾಷಣದಲ್ಲಿ ಹೇಳ್ತಾರೆ ರೈತನ. ನಮ್ಮ 2 ಸಾಲುಗಳ ಅಂತಿಮ ಭಾಗದಲ್ಲಿ ಅದೇ ಹೇಳಿದ್ದಲ್ಲ ನಾನು ಹೇಳಿದ್ರೆ ನಿಮಗೆ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡೋಣ. ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಯ್ಯೋಣ. ಬನ್ನಿ ರೈತ ಬಾಂಧವರು, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೃಹತ್ ಪ್ರತಿಭಟನೆ ಇದು ಮಾರ್ಗವಾಗಿ ಬರುತ್ತದೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೃಹತ್ ಹೋರಾಟ. ಈ ಒಂದು ಬೃಹತ್ ಹೋರಾಟದಲ್ಲಿ ಮಾಜಿ ವಿಧಾನಸಭೆ ಸದಸ್ಯರಾದ ಆರ್.ಕೆ. ಸಿದ್ದರಾಮಯ್ಯನವರು ಅನೇಕ ಮುಂತಾದ ನಾಯಕರು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಮಾರ್ಗವಾಗಿ ಬರುತ್ತದೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯ ಬೇಕು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮೇಘಣ್ಣರವರೇ, ನಗರದ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿರವರೇ, ಗ್ರಾಮಾಂತರ ಅಧ್ಯಕ್ಷರಾದಂತಹ ಸುರೇಶ್ ಸಿಂಗ್ನಳ್ಳಿ ಅವರವರೇ, ಮಹೇಶ್ ರವರೇ, ಮಲ್ಲಿಕಾರ್ಜುನ್ ರವರೇ, ಜ್ಯೋತಿ ಪ್ರಕಾಶ್ ಅವರೇ ಮತ್ತು ರೈತ ಬಂಧುಗಳೇ, ಮೊನ್ನೆ ತಾನೇ ಈ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ನಿರ್ಧಾರ ರಾಜ್ಯ ಏನು ಸೂಚನೆ ಕೊಡ್ತು, ಆ ಸೂಚನೆಗೆ ಒಕ್ಕೊರಲ ನಮ್ಮೆಲ್ಲರ ಶಕ್ತಿಯನ್ನ ಈ 2 ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಕಿ ಇವತ್ತು ಈ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದು ಈ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯ ರೈತರನ್ನ ಕರೆದುಕೊಂಡು ಬಂದಂತಹ ಮಂಡಲದ ರೈತ ಮೋರ್ಚಾ ಮತ್ತೆ ಗ್ರಾಮಾಂತರದ ರೈತ ಮೋರ್ಚಾಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ರೈತರ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಒಂದ್ ಕಡೆ ಎಲೆ ಚುಕ್ಕಿ ರೋಗ ಇದ್ರೆ, ಮತ್ತೊಂದ್ ಕಡೆ ಅತಿವೃಷ್ಟಿ, ಮತ್ತೊಂದ್ ಕಡೆ ಜೋಳ ಖರೀದಿ ಕೇಂದ್ರ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಮತ್ತೊಂದ್ ಕಡೆ ಭತ್ತ ಖರೀದಿ ಕೇಂದ್ರ ಇಲ್ಲದೆ ಇರುವಂತಹ
ಪರಿಸ್ಥಿತಿ. ಈ ಎಲ್ಲಾ ಪರಿಸ್ಥಿತಿಯ ನಡುವೆ ರೈತ ಕುಟುಂಬ ತಮ್ಮ ಜೀವನವನ್ನ ನಡೆಸಬೇಕು ಅಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿ ನಮ್ಮ ಎದುರುಗಡೆ ಇದೆ. ಈ ಪರಿಸ್ಥಿತಿಯನ್ನ ತಿಳ್ಕೊಳ್ದೆ ರಾಜ್ಯ ಸರ್ಕಾರದ ಏನು ಪ್ರಮುಖರು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಚಿವ ಸಂಪುಟ ಇರ್ಬೋದು, ತನ್ನ ಕುರ್ಚಿಯನ್ನ ಉಳಿಸ್ಕೊಳ್ಳೋಸ್ಕರ ಈ ರೈತರ ನೋವನ್ನ ದೂರ ಸರಿಸ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಆಗ್ಬೇಕು. ರೈತರ ಹೆಸರು ಹೇಳಿ ಅಧಿಕಾರವನ್ನ ತಗೊಳ್ತೀರಾ? ಅಹಿಂದ ಅಂತ ಹೇಳಿ ಅಧಿಕಾರವನ್ನ ತಗೊಳ್ತೀರಾ? ಅವ್ರಗಳಿಗೆ ನ್ಯಾಯ ಏನ್ ಕೊಡ್ತೀರಾ ಅಂತ ಹೇಳಿದ್ರೆ ಶೂನ್ಯ. ಇವರಿಗೆ ಯಾವುದೇ ರೀತಿಯ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ನಾವು ಕೊಡಬಾರ್ದು. ಇನ್ನು ಮುಂದೆ ಅಧಿಕಾರವನ್ನ ಉಳಿಸ್ಕೊಳ್ಳೋದಿಕ್ಕೆ ಬರೇ ಪ್ರಯತ್ನವನ್ನ ಮಾಡ್ತಾ ನಮ್ಮ ಬಡವರ, ಹಿಂದುಳಿದ ಮತ್ತು ರೈತರ ತುಚ್ಛ ಕಡೆಯಿಂದ ತರುವಂತಹ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಏನು ರೈತರಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತೆ ಏನು ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದರ ರೀತಿಯಲ್ಲಿ ಮೆಕ್ಕೆಜೋಳ ಇರ್ಬೋದು, ಭತ್ತ ಇರ್ಬೋದು, ಅದನ್ನ ಖರೀದಿ ಮಾಡಲಿಕ್ಕೆ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು. ಶಿವಮೊಗ್ಗ ನಗರ ಗ್ರಾಮಾಂತರ ಜಿಲ್ಲೆಯ ರೈತ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ನಾವೆಲ್ಲರೂ ಕೂಡ ಈ ಬಿಸಿಲಿನಲ್ಲಿ ಗೋಪಿ ಸರ್ಕಲ್ ನಿಂದ ಬಂದು DC ಆಫೀಸ್ ಕಚೇರಿ ಎದುರುಗಡೆ ರಸ್ತೆ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ಈ ರಾಜ್ಯದ 7 ಕೋಟಿ ಜನರಿಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ರಾಜ್ಯದಲ್ಲಿ ಇಬ್ರು ಇರುವಂತಹದ್ದು ಗೊತ್ತಾಗ್ತಾ ಇದೆ. ಒಂದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.